ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾಯಿದ್ವು. ಅಯ್ಯಪ್ಪಗೆ ಏನು ದುಡ್ಡು ಜಾಸ್ತಿ ಇದೆಯಾ, ವಿನಾಕಾರಣ ದುಡ್ಡು ಖರ್ಚು ಮಾಡ್ತಾರಲ್ಲ ಪುಸ್ತಕಕ್ಕೆ, ಇಷ್ಟೆಲ್ಲ ಬೇಕಿತ್ತಾ, ಆಮೇಲೆ ಏನು ಅನಗತ್ಯವಾಗಿ ಖರ್ಚು ಮಾಡೋದ್ರಲ್ಲಿ ಇದರಿಂದ ಅವ್ರಿಗೆ ಏನಾದರೂ ಸಿಗುತ್ತಾ, ಈ ರೀತಿ. ಅಂದರೆ ವೀರಕಪುತ್ರ ಶ್ರೀನಿವಾಸು ಇದರಿಂದ ಗಳಿಸಿದ್ದೆಚ್ಚು, ಕಳ್ಕೊಂಡಿದ್ದೆಚ್ಚು. ಒಂದು ಪ್ರಶ್ನೆ ಇತ್ತು. ಅಂದರೆ ನೀವು ಯಾವುದಾದ್ರೂ ಕೆಲಸವನ್ನು ಮಾಡಿ ಸರ್, ಅದು ಜನರ ಅಗತ್ಯವಾಗಿದ್ದಾಗ ಅದು ಪರ ವಿರೋಧ ಎರಡು ಸ್ಪಂದನೆಗೆ ಒಳಗಾಗುತ್ತೆ. ಓಕೆ. ಆದರೆ ಇನ್ಯಾವುದೋ ಕೆಲಸ ನೀವು ಮಾಡ್ತಿರಲ್ಲ, ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ, ಯಾಕಂದರೆ ಅದು ಅಗತ್ಯವಾಗಿರಲ್ಲ. ಸೊ ನಾನು ಮಾಡಿದ ಕೆಲಸ ಅಗತ್ಯವಾಗಿತ್ತು, ಅದಕ್ಕೆ ಪರ ವಿರೋಧ ಎರಡವನ್ನೂ ಕೂಡ ಅದು ಒಳಗಾಯಿತು, ಅದೊಂದು ವಿಮರ್ಶೆಗೆ ಒಳಗಾಯಿತು. ಆಡಿಕೊಂಡವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಇಲ್ಲ, ಆಡಿಕೊಂಡವರಲ್ಲಿ ಅರ್ಥಪೂರ್ಣವಾದ ಮಾತುಗಳು ಎಷ್ಟಿದ್ವು ಅದೆಲ್ಲವನ್ನು ನಾನು ತೊಗೊಂಬಿಟ್ಟೆ. ನಾನು ಯಾವುದನ್ನು ದೂರ ಇಡಲಿಲ್ಲ. ಕೆಲವರು ಹೀಗಲ್ಲ ಪುಸ್ತಕ ಲೋಕ ಹೀಗಿರಬೇಕು ಅಂತಂದರೆ, ಎಸ್ ನಾನು ಹೊಸಬ ಅಲ್ವಾ, ಅದನ್ನು ತೊಗೊಂಡೆ, ಅದರಲ್ಲಿರೋ ಪಾಯಿಂಟು. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ ನಾನು, ಎಸ್ ಇದು ನನಗೆ ಗೊತ್ತಾಗಿರಲಿಲ್ಲ ಸರ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಅವರು ನನ್ನನ್ನು ಬೈಬೇಕಂತ್ಕೊಂಡು, ಅರೆ ಈ ಹುಡುಗ ಇಷ್ಟೊಂದು ಪ್ರೋಆಕ್ಟಿವ್ ಆಗಿದ್ದಾನೆ, ಈಗೋಲೆಸ್ ಆಗಿದ್ದಾನಲ್ಲ, ಸರಿ ಇವನ ಜೊತೆ ಜಯಿಸೋಣ ಅಂತ ಹೇಳ್ಬಿಟ್ಟು ಯಾರು ಶುರುವಿನಲ್ಲಿ ಬೈದರು ಅವರೆಲ್ಲ ಜೊತೆ ಅದ್ರ ಮೇಲೆ. ಆಮೇಲೆ ನನ್ನ ಉದ್ದೇಶ ಒಳ್ಳೆಯದೇ ಮಾಡಬೇಕಾಗಿತ್ತಲ್ವ, ಆದ್ದರಿಂದ ಇವ್ರ ಮಾತುಗಳು ನನಗೆ ಟ್ರಿಗರ್ ಆಗೋ ಬದಲು ಒಂದು ಸ್ವಲ್ಪ ಗೈಡೆನ್ಸ್ ಥರ ಆಯಿತು. ಕರೆಕ್ಟ್. ಆಮೇಲೆ ದುಡ್ಡು ಯಾಕೆ ಪುಸ್ತಕಗಳು ಖರ್ಚು ಮಾಡ್ತಾರೆ ಅಂತಂದರೆ, ಯಾರೋ ಒಬ್ಬ ವ್ಯಕ್ತಿ ಸಮಾಜ ಸೇವೆ ಮಾಡ್ತಾನೆ, ಆಸ್ಪತ್ರೆಗೆ ಹೋಗ್ತಾನೆ, ಹಣ್ಣು ಹಂಪಲು ಕೊಟ್ಟು ಬರ್ತಾನೆ, ಇನ್ಯಾರೋ ಹೋಗ್ತಾನೆ ಕನ್ನಡದ ಕೆಲಸ ಅಂತ ಹೇಳ್ಬಿಟ್ಟು ಹೋರಾಟಗಳು ಮನೆ ಮಠ ಬಿಟ್ಟು ಮಾಡ್ತಾನೆ, ಇನ್ಯಾರೋ ಸುಧಾಮೂರ್ತಿ ಅವರು ಯಾವುದೋ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾರೆ, ಅಲ್ಲೆಲ್ಲೋ ಸಂತ್ರಸ್ತರಿಗೆ ಸಮಸ್ಯೆ ಆದರೆ ಹುಡುಗ ಅಲ್ಲಿ ನಿಂತ್ಕೋತಾರೆ. ಇವರೆಲ್ರಿಗೂ ದುಡ್ಡು ಜಾಸ್ತಿ ಆಗಿದೆ ಅಂತಲ್ಲ, ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅನ್ನೋಂತಹದ್ದು ಹಪಾಪಿ ಇರುತ್ತೆ. ಮತ್ತು ನಾನು 30 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದವನು, ಇವತ್ತು ಸಾವಿರಾರು ಕುಟುಂಬಗಳ ಜೊತೆ ಬದುಕ್ತಾ ಇದ್ದೀನಿ. ಇಷ್ಟೆಲ್ಲ ಎಲ್ಲಿಂದ ಬಂತು? ನಮ್ಮಪ್ಪ ಕೊಡಲಿಲ್ಲ ನನಗೆ. ನಮ್ಮಪ್ಪ ಕೊಟ್ಟಿದ್ದು ಜನ್ಮ ಮಾತ್ರ, ಹಠ ಮಾತ್ರ. ಇನ್ನು ಉಳಿದಿದ್ದೆಲ್ಲ ಕೊಟ್ಟಿದ್ದೆ ಸಮಾಜವೇ ನನಗೆ ಹಣ. ಅದು ದುಡಿಯೋಕ್ಕೆ, ನನಗೆ ದುಡಿಯೋಕ್ಕೆ ಕೊಟ್ಟಿದ್ದು ಮೈದಾನ ಈ ಸಮಾಜ. ಈಗ ನಾನು ಈ ಮೈದಾನದಲ್ಲಿ ಆಡಿಬಿಟ್ಟು ಕೆಡಿಸ್ಬಿಟ್ಟು ಹೋಗ್ಬಿಟ್ರೆ ನೆಕ್ಸ್ಟ್ ಬಂದವ್ರಿಗೆ ಈ ಮೈದಾನ ಇರಬೇಕಲ್ಲ ಸರ್, ಅದಕ್ಕೆ ಇದನ್ನು ಉಳಿಸೋಬೇಕಲ್ಲ. ಕರೆಕ್ಟ್. ಸೊ ಅದರಿಂದ ನನ್ನ ದುಡಿಮೆ ಒಂದು ಭಾಗವನ್ನು, ದುಡ್ಡು ಹೆಚ್ಚಾಗಿ ಅಲ್ಲ, ಜವಾಬ್ದಾರಿ ಹೆಚ್ಚಾಗಿ, ಕನ್ಸರ್ನ್, ಈ ಸಮಾಜದ ಬಗ್ಗೆ ಕನ್ಸರ್ನ್, ನೆಕ್ಸ್ಟ್ ಜನ್ರೇಷನ್ನು ನನಗೆ ನಾನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಮಾಜ ನನ್ನ ನಂತರದವ್ರಿಗೆ ನಾನು ಹಾಗೆ ಬಿಟ್ಕೊಟ್ಟು ಹೋದರೆ ಹೇಗೆ? ಅದನ್ನ ಇನ್ನೊಂದು ಚೂರು ರಿಚ್ ಮಾಡಿ ಹೋಗೋಣ, ಇನ್ನೊಂದಷ್ಟು ಚಂದ ಮಾಡಿ ಹೋಗೋಣ, ಆಗ ಅವನು ಬಂದು ಅವನು ಖುಷಿಯಾಗಿರ್ತಾನಲ್ವ. ಆ ಥರದ್ದೊಂದು ಜವಾಬ್ದಾರಿ, ಕಾಳಜಿ ಇತ್ತೆ ಹೊರತು ದುಡ್ಡು ಜಾಸ್ತಿನೇ ಇದ್ದರೆ ನನಗೆ ಬೇರೆ ಇನ್ನೇನೋ ಫಾರಿನ್ ಟ್ರಿಪ್ ಹೋಗ್ಬೋದಾಯ್ತಲ್ಲ ಸರ್. ಹೌದು, ಕರೆಕ್ಟ್ ಅಲ್ವ ಸರ್? ಅಥವಾ ಕ್ಯಾಸಿನೋ ಆಡ್ಬೋದಾಗಿತ್ತು ಗೋವಾದಲ್ಲಿ ಬೀಚಲ್ಲಿ ಹೋಗ್ಬಿಟ್ಟು. ಗೊತ್ತಿಲ್ಲ ಅಂತಲ್ವಲ್ಲ ಸರ್, ದಾರಿಗಳು ಇಷ್ಟೆಲ್ಲ ಕಣ್ಮುಂದೆ ಇದ್ದಾವೆ. ಇವತ್ತು ಜಗತ್ತು ಮೊಬೈಲ್ ಬಂದುಬಿಟ್ಟಿದೆ. ಹೌದು. ನೀನು ಏನೇನು ಖರ್ಚು ಮಾಡಬೇಕಂತಿದೆಯೋ, ಎಷ್ಟು ಹಾಳಾಗಬೇಕು ಅಂತಿದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಇಲ್ಲಿದೆ. ಹೌದು. ಮತ್ತು ನಾವು ಬಿಸ್ನೆಸ್ಸಲ್ಲಿ ಇದ್ಕೊಂಡು ಅಷ್ಟು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ರೂ ನಾವು ಆ ದಾರಿಗೆ ಹೋಗಲಿಲ್ಲ ಅಂತಂದರೆ ನಾವು ಈ ಸಮಾಜದ ಸತ್ ಪ್ರಜೆಗಳು. ಬಹುಶಃ ನಿಮ್ಮ ದೃಷ್ಟಿಯಲ್ಲಿ ಈಗ ಅಕ್ಷರಸ್ಥರು ಪ್ರತಿಯೊಬ್ಬರು ಆಸಕ್ತಿ ತೋರ್ತಾ ಇದ್ದಾರೆ, ಪುಸ್ತಕದ ಬರವಣಿಗೆಯಾಗಿರಲಿ ಅಥವಾ ಓದೋ ವಿಚಾರವಾಗಿರಲಿ. ಪ್ರತಿಯೊಬ್ಬರು ಓದಬೇಕು ಅನ್ನೋಂತಹ ಒಂದು ಕನ್ಸರ್ನ್ ಅಂತೂ ಬಂದಿದೆ ಸರ್. ಇದೊಂದು ಜವಾಬ್ದಾರಿಯಾಗಿ ನಮ್ಮ ಮನೆಯಲ್ಲಿ ಪುಸ್ತಕ ಇರಬೇಕು ಅಂತ ಅನ್ಕೋತಿದ್ದಾರೆ. ಸೊ ಪ್ರತಿಯೊಬ್ಬರು ಪುಸ್ತಕಗಳನ್ನ ತರಿಸ್ಕೋತಾರೆ ಸರ್. ವೀರಲೋಕದಿಂದ ತಿಂಗಳಿಗೆ ಒಂದು 10 ಲಕ್ಷ ರೂಪಾಯಿ ಪುಸ್ತಕ ಆನ್ಲೈನಲ್ಲೇ ಮಾರಾಟ ಆಗುತ್ತದೆ. ಕರೆಕ್ಟ್. ನೀವು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನೇ ನಿಮ್ಮ ಮುಖಪುಟದಲ್ಲಿ ಹೇಳ್ತಾ ಹೋಗಿದ್ರಿ. ಅಂದರೆ ಯಾರು ಕೂಡ ಹೇಳಲ್ಲ ನನಗೆ ಲಾಭ ಬಂದಿದೆ ಅಂತ ಕೂಡ ಹೇಳಿದ್ರು. ಇಲ್ಲ, ನಾನು ಲಾಭದ ಮಾತು ಹೇಳಿಲ್ಲ, ವಹಿವಾಟು ಇಷ್ಟು ವಹಿವಾಟು ಆಯಿತು ಅಂತ ನಾನು ಹೇಳಿದೆ. ನಿಮಗೆ ಎಲ್ಲ ಉದ್ಯಮಗಳಲ್ಲೂ ಕೂಡ ವಹಿವಾಟು ವಾರ್ಷಿಕ ವರದಿಗಳು ಅಂತ ಹೇಳ್ಬಿಟ್ಟು ನಿಮಗೆ ಪ್ರತಿ ಪತ್ರಿಕೆಗಳಿಗೆ ವಾಣಿಜ್ಯ ವಿಭಾಗದಲ್ಲಿ ನೀವು ನೋಡ್ಬೋದು, ಪ್ರಕಟ ಆಗ್ತದೆ. ಇವತ್ತು ಇನ್ಫೋಸಿಸ್ಗೆ ಇಷ್ಟು ಈ ವಾರ್ಷಿಕ ಆದಾಯ ಅಂತೆ, ಕರೆಕ್ಟ್, ಕರ್ನಾಟಕ ಬ್ಯಾಂಕಿಗೆ ಇಷ್ಟಂತೆ, TCSಗೆ ಇಷ್ಟಂತೆ, ನೀವು ನೋಡಿರ್ತಾನೆ. ಹೌದು. ಆಟೋಮೊಬೈಲ್ಸಿಂದ ಹಿಡ್ಕೊಂಡು ಪ್ರತಿಯೊಬ್ಬನು ಕೂಡ ಅದನ್ನು ಘೋಷಣೆ ಮಾಡ್ತಿದ್ದಾನೆ. ಪುಸ್ತಕ ಲೋಕ ಯಾಕೆ ಘೋಷಣೆ ಮಾಡ್ತಿಲ್ಲ ಅಂತ, ಪುಸ್ತಕ ಲೋಕದಲ್ಲಿ ದುಡ್ಡಿಲ್ವಾ ಅಂತ ಭ್ರಮೆ ಮಾಡಿಬಿಡ. ಆ ಪುಸ್ತಕ ಲೋಕದಲ್ಲಿ ದುಡ್ಡಿಲ್ಲ ಅಂತ ಅಂದಾಗ ಏನಾಗುತ್ತೆ, ಆ ಕ್ಷೇತ್ರಕ್ಕೆ ಹೊಸವರು ಬರಲಿಕ್ಕೆ ಹಿಂಜರಿತಾರೆ. ದುಡ್ಡಿಲ್ಲದ ಕಡೆಗೆ ಯಾವ ಮುಟ್ಟಾಳಾದರೂ ತಂದು ಇನ್ವೆಸ್ಟ್ ಮಾಡಬೇಕಲ್ಲ. ಸೊ ನನಗೇನು ಆಸೆ ಇತ್ತು, ಇಲ್ಲಿ ದುಡ್ಡಿದೆ ಅನ್ನೋಂಥದ್ದನ್ನು ಹೇಳಬೇಕಿತ್ತು. ನಾನು ದುಡ್ಡು ಮಾಡಿದೆ ಅಂತಲ್ಲ, ದುಡ್ಡಿದೆ ಅಂತ ಹೇಳಬೇಕಿತ್ತು. ಆ ದುಡ್ಡಿದೆ ಅಂತ ಕೊಂದಾದಾಗ ಹೊರಗಡೆಯವರಿಗೆ ಒಂದಷ್ಟು ಆಸೆ ಹುಟ್ಟುತ್ತೆ. ಆಗೇನಾಗುತ್ತೆ ಸರ್, ಈ ಟ್ರಾವೆಲ್ ಏಜೆನ್ಸಿಗಳು ಒಂದು ಕಾಲಕ್ಕೆ ಬೀದಿಗೆ ಒಂದೊಂದು ಇತ್ತು. ಹೌದು.
ಇವತ್ತು ಓಲಾ ಬಂದ್ಬಿಟ್ಟು ಅವೆಲ್ಲವನ್ನು ನುಂಗಿ ನೀರು ಕೊಡ್ತಾನೆ. ಕರೆಕ್ಟ್ ಕರೆಕ್ಟ್. ಅಂದರೆ ಹೊಸತೇನು ಅಲ್ಲಿ ಬಂತಲ್ವಾ. ಎಸ್. ಈಗ ಊಟ ಮಾಡ್ಬೇಕಾದ್ರೆ ನಾವು ಹೊರಗಡೆ ಎಲ್ಲೋ ಹೋಗ್ಬೇಕಾಯ್ತು, ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಮನೆಗೆ ಬಂದ್ಬಿಡ್ತಲ್ಲ. ಮನೆಗೆ ಬಂದು ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಬದಲಾವಣೆ ಆಗ್ತಾರೋ ಕಾಲದಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಹೊಸತು ಆಗ್ತಾ ಇಲ್ಲ, ಬದಲಾವಣೆ ಬರ್ತಿಲ್ಲ ಅಂದರೆ ಇದ್ರ ಬಗ್ಗೆ ಒಂದು ತಡೆಗೋಡೆ ಹಾಕ್ಬಿಟ್ಟಿರ್ತಾರೆ, ಇಲ್ಲಿ ದುಡ್ಡಿಲ್ಲ ಅಂತ. ನಾನು ಆ ತಡೆಗೋಡೆಯನ್ನು ಓಡೋದು ದುಡ್ಡಿದೆ ಬನ್ನಿ ಅಂತ. ಬನ್ನಿ, ಇದೊಂದು ಉದ್ಯಮ ಅಲ್ಲ ಸರ್, ಉದ್ಯಮವಾಗ್ಬೋದು. ಓದು ಅನ್ನುವಂಥದ್ದು ಕಲೆ, ಹೌದು. ಉದ್ಯಮ ಅನ್ನುವಂಥದ್ದು ಜೀವಂತಿಕೆ. ಕರೆಕ್ಟ್. ಆ ಕಲೆ ಜೀವಂತಿಕೆ ಇರಬೇಕಂತಂದರೆ ಇದು ಉದ್ಯಮ ಸ್ವರೂಪದಲ್ಲೇ ಇರಬೇಕು ಅನ್ನೋಂಥದ್ದು ನನ್ನ ಪ್ರಬಲವಾದ ಯೋಚನೆ, ಮತ್ತು ಅದನ್ನೇ ನಾನು ಮಾಡ್ತಾಯಿದ್ದೀನಿ, ಅದನ್ನೇ ಜಾರಿಗೊಳಿಸ್ತಾ ಇದ್ದೀನಿ. ಸೊ ಈ ಕಾರಣದಿಂದಾಗಿ ನನಗೆ ಅಲ್ಲಿ ಆ ವಿಡಿಯೋ ಮುಖಾಂತರ ಇಷ್ಟು ವಹಿವಾಟಾಯಿತು ಅಂತ ಹೇಳೋದು ಅನಿವಾರ್ಯ ಆಗಿತ್ತು. ಕರೆಕ್ಟ್. ಅದು ಹೇಳಿದ ಮೇಲೆ ಇನ್ನೊಬ್ಬರಿಗಾದರೂ ಅದು ಇನ್ಸ್ಪೈರ್ ಆಯಿತು. ಒಂದು 10 ಜನ ಹೊಸ ಪ್ರಕಾಶಕರು ಬಂದಿದ್ದಾರೆ. ಗುಡ್. ಹೊಸ ಪ್ರಕಾಶಕರು ಬಂದರೆ ಹೊಸ ಪ್ರಯತ್ನಗಳು ಮಾಡ್ತಿದ್ದಾರೆ, ಹೊಸ ವೆಬ್ಸೈಟ್ಸ್ ಎಷ್ಟು ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ, ಮತ್ತು ಏನೇನೋ ಕನೆಕ್ಷನ್ಸ್ ತಗೋತಾ ಇದ್ದಾರೆ. ಪುಸ್ತಕವನ್ನು ಸಿಂಬಾಲಿಕ್ ಆಗಿ ಇಟ್ಕೊಂಡು ಪುಸ್ತಕವನ್ನು ಅದರ ಜೊತೆ ಜೋಡಿಸು, ಪುಸ್ತಕವನ್ನು ಇದ್ರ ಜೊತೆ ಜೋಡಿಸು, ಪುಸ್ತಕವನ್ನು ಹಾಗೆ ಮಾಡು ಹೀಗೆ ಮಾಡು ಅಂತೇಳ್ಬಿಟ್ಟು ತರಹೇವಾರಿಯಾದಂತಹ, ಅಲ್ಯಾರೋ ಹೋಗ್ಬಿಟ್ಟು ಒಂದು ದೋಣಿ ಮೇಲೆ ಪುಸ್ತಕ ಬಿಡುಗಡೆ ಮಾಡ್ಕೊಂಬರ್ತಾರೆ, ಇನ್ಯಾರೋ ಪುಸ್ತಕವನ್ನು ಕೇಳು ಅಂತೇಳ್ಬಿಟ್ಟು ಒಂದು ಮಾಡ್ತಾರೆ, ಇನ್ನೊಂದು ಪುಸ್ತಕಕ್ಕೆ ಒಂದು ಚರ್ಚೆಗೆ ಸಣ್ಣದೊಂದು 5 ಜನ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಪಾಡ್ಕಾಸ್ಟ್ ಮಾಡ್ತಾರೆ, ಓದುಕಟ್ಟೆ ಅಂತ ಮಾಡ್ತಾರೆ. ಹೀಗೆ ಎಷ್ಟು ಅಂದರೆ ಮತ್ತೆ ಅಪರಿಚಿತ ಓದುಗ ಬಳಗ ಅಂತ ಹೇಳ್ಬಿಟ್ಟು ಸೇರಿಕೊಂಡು ಪುಸ್ತಕಗಳಿಟ್ಕೊಂಡು ಅಲ್ಲ ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಕೂತ್ಕೊಂಡು 100 ಜನ ಓದ್ತಾರೆ. ಈ ಥರದ್ದು ಏನೇನೋ ಚಟುವಟಿಕೆಗಳು ಪುಸ್ತಕಗಳು ಸುತ್ತ ನಡೀತಾ ಇರುವಂತಹ ಕಾಲ ಇದು. ಸೊ ಆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.